ಲೋಕವು ಅಂತ್ಯ ಆಗಲಿಕ್ಕಿದೆ. ಅಂತ್ಯ ಆಗುವ ಮುನ್ನ ನಡೆಯುವಂಥ ಘಟನೆಗಳೇನು? ಸತ್ಯವೇದದಲ್ಲಿ ಬರೆದಿದೆ. 12ನೇ ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ದೇವರ ಮಕ್ಕಳೇ. ಮಹಾ ಹೋರಾಟ ಎಂಬತಕ್ಕಂಥ ಈ ಪುಸ್ತಕದಿಂದ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು 11 ವಾರ ಕಲಿತಿದ್ದೇವೆ. ಇವತ್ತು 12ನೇ ವಾರಕ್ಕೆ ಬಂದಿದ್ದೇವೆ. ಈ 12ನೇ ವಾರದಲ್ಲಿ ಲೋಕದ ಚರಿತ್ರೆಯಲ್ಲಿ ಕೊನೆಯ ದಿನಗಳಲ್ಲಿ ನಡೀಲಿಕ್ಕಿರ್ತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು. ನಮಸ್ಕಾರ. ತುಂಬ ಸಂತೋಷ. ಇದೆಲ್ಲೋ ಒಂದು ಕಡೆ ತುಂಬ ಒಂದು ಸಂತೋಷವನ್ನು ತರುವಂಥ ಒಂದು ವಿಷಯವಾಗಿದೆ ಪಾಸ್ಟರ್ ರಾಜದಾಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿ ಆರ್ ದಿ ಈವೆಂಟ್ ಮ್ಯಾನೇಜರ್ಸ್. ಈಗ ಒಂದು ಹೊಸ ಡಿಗ್ರಿ ಬಂದಿದೆ, ಈವೆಂಟ್ ಮ್ಯಾನೇಜರ್ಸ್ ಅಂತ. ಈ ಕಾರ್ಯಕ್ರಮಗಳನ್ನೆಲ್ಲ ಯಾವ ರೀತಿ ನಡೆಸೋದು ಅಂತ ಒಂದು ಡಿಗ್ರಿನೇ ಬಂದ್ಬಿಟ್ಟಿದೆ, ಈವೆಂಟ್ ಮ್ಯಾನೇಜರ್ಸ್. ದಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಚರ್ಚ್ ಇಸ್ ಈವೆಂಟ್ ಮ್ಯಾನೇಜರ್ಸ್. ಕೊನೆ ಕಾಲದಲ್ಲಿ ನಡೀಲಿಕ್ಕಿರ್ತಕ್ಕಂಥ ಘಟನೆಯನ್ನ ಹೇಳ್ತಕ್ಕಂಥವ್ರು ನಾವು. ವಿ ಆರ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಟೆಲ್ ಯು ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಲಾಸ್ಟ್ ಡೇಸ್. ಬನ್ನಿ ಸ್ವರ್ಣ ವಾಕ್ಯವನ್ನು ಓದಿ ನಾವು ಶುರು ಮಾಡೋಣ. ಜ್ಞಾನೋಕ್ತಿಗಳು 23:23. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ. ಹೌ ಎಕ್ಸೈಟಿಂಗ್ ಇಟ್ ಇಸ್ ಪಾಸ್ಟರ್ ರಾಜದಾಸ್ ದಟ್ ವಿ ವಿಲ್ ಬಿ ಟೆಲಿಂಗ್ ದ ವರ್ಲ್ಡ್. ಭೂಕಂಪ ಆಗುತ್ತೆ, ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ, ಈ ಒಂದು ಕೊನೆ ಕಾಲದಲ್ಲಿ ಇಷ್ಟೆಲ್ಲ ನಡೀತದೆ, ನಡೆದಿದೆ, ಈ ಪ್ರವಾದನೆಗಳು ನಡೆದಿದೆ ಎಂಬತಕ್ಕಂಥ ಅಂಶ. ಅದರಲ್ಲೂ ನಮ್ಮ ಎಲೆನ್ ವೈಟ್ ಅವರು, ಆ ಲೇಖಕಿ, ಆ ಟ್ವಿನ್ ಟವರ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂಥ ಎಷ್ಟು ಆಕ್ಯುರೇಟ್ ಆಗಿದೆ ನಮ್ಮ ಒಂದು ಸತ್ಯವೇದದ ಒಂದು ಸಂದೇಶ ಅಲ್ವೇ? ఇక్కడ 100% ಸತ್ಯ ಇದೆ. ಯಾಕೆ ಅದಕ್ಕೇ ಇದು ಸತ್ಯ ಸಭೆ, ಉಳಿದ ಸಭೆ, ಈ ಪ್ರವಾದನಾತ್ಮಕ ಸಭೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ವಂಡರ್ಫುಲ್. ಈ ವಾರದ ಪಾಠವನ್ನು ಒಂದು ಕಿರು ಪರಿಚಯ ಮಾಡಿಕೊಡಿ. ಈ ವಾರದ ಪಾಠದಲ್ಲಿ ಬಹಳ ಪ್ರಾಮುಖ್ಯವಾದದೆಂದರೆ, ಒಂದು ವೇಳೆ ನೀವು ತಪ್ಪಿ ಹೋಗಿದ್ದಂಥ ಪಕ್ಷದಲ್ಲಿ ದೇವರು ಕೊಡ್ತಕ್ಕಂಥ ಭರವಸೆ ಈ ಎಲ್ಲ ಕ್ಲಿಷ್ಟ ಕಾಲದಲ್ಲಿ, ಕಷ್ಟ ಕಾಲದಲ್ಲಿ, ಸಂಕಟದ ಕಾಲದಲ್ಲಿ ನೀವು ಹಾದಿ ತಪ್ಪಿದ್ದರೆ ನಿಮ್ಮನ್ನು ಸರಿಯಾದ ದಡಕ್ಕೆ ನಡೆಸುವುದಕ್ಕೆ ಸ್ವಾಮಿ ಸಿದ್ಧನಿದ್ದಾನೆ. ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಬಿರುಗಾಳಿ ಬರ್ತದೆ, ಪಟ್ಟು ಹಿಡಿದ ಕೋಪ ಸೈತಾನನಿಗಿದೆ, ಆದರೆ ಇದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಸೈತಾನನು, ಈಗ ಸ್ವರ್ಣವಾಕ್ಯವನ್ನು ನಾವು ಓದಿದ್ವಲ್ಲ, ಸತ್ಯವನ್ನು ಯಾರು ಹಿಡಿದುಕೊಳ್ಳುತ್ತಾರೆ ಅವರ ಮೇಲೆ ಹೆಚ್ಚು ಕೋಪ. ಆ ಸತ್ಯವು ಏನು ಮಾಡಬಲ್ಲದು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8:32 ನೋಡುವಾಗ, ಸತ್ಯವನ್ನು ಹಿಡಿದುಕೊಳ್ಳಿರಿ, ಆ ಸತ್ಯವೇನು ಮಾಡ್ತಾರೆ? ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಅಂತ್ಯಕಾಲದಲ್ಲಿ ನಿಮಗೆ ಬಿಡುಗಡೆ ಸಿಗ್ತಕ್ಕಂಥದ್ದು ಸತ್ಯವನ್ನು ತಿಳಿದುಕೊಂಡಾಗ. ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನ ಸೇವೆ, ಪರ್ಣಶಾಲೆ, ಇವೆಲ್ಲದರ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ನಾವು ಅತಿ ಶೀಘ್ರವಾಗಿ ಪರಲೋಕ ಎಂಬತಕ್ಕಂಥ ಮನೆಗೆ ಹತ್ತಿರವಾಗಿದ್ದೇವೆ. ನಾವು ಹತ್ತಿರವಾಗುವುದಲ್ಲ, ಇತರರನ್ನು ಸಿದ್ಧಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗಿರುವಲ್ಲಿ ಇವತ್ತಿನ ಪಾಠದ ಬಹಳ ಪ್ರಾಮುಖ್ಯತೆ ಏನಪ್ಪ ಅಂದರೆ, ದೇವರ ವಾಕ್ಯವನ್ನು ಜನಗಳಿಗೆ ತಿಳಿಸಿ ಹೇಳ್ತಕ್ಕಂಥದ್ದು. ಸತ್ಯವನ್ನು ಖರೀದಿ ಮಾಡಿ ಮಾರಿಬಿಡಬೇಡಿ. ಯಾವುದೇ ಕಾರಣಕ್ಕೂ ಅಸತ್ಯಕ್ಕೆ ರಾಜಿಯಾಗಬೇಡಿ. ಸುಳ್ಳು ಪ್ರವಾದನೆಗಳಿಗೆ ನಿಮ್ಮನ್ನು ಹೋಗೊಡಬೇಡಿರಿ. ವಂಡರ್ಫುಲ್. ಪುನಃ ನಿಮ್ಮ ಹತ್ರ ಬರ್ತೀನಿ ಪಾಸ್ಟರ್ ರಾಜದಾಸ್. ಈ ದಾನಿಯಲ್ ಪ್ರವಾದನೆ ಗ್ರಂಥ ಇರಬಹುದು ಅಥವಾ ಪ್ರಕಟಣೆ ಪುಸ್ತಕ ಇರಬಹುದು, ಈ ಎರಡು ಪುಸ್ತಕಗಳು ಯಾಕೆ ಅಷ್ಟು ಒಂದು ಮಹತ್ವ ಭರಿತವಾಗಿರ್ತಕ್ಕಂಥ ಪುಸ್ತಕಗಳಾಗಿದೆ ಅಂತ ಹೇಳಿದ್ರೆ, ಇವು ಅಂತ್ಯಕಾಲವನ್ನು ಪ್ರವಾದಿಸ್ತಿವೆ. ಅಂತ್ಯಕಾಲದಲ್ಲಿ ಹೇಗಾಗತ್ತೆ, ಏನಾಗತ್ತೆ ಅನ್ನೋದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಈ ವಿವರಣೆಯನ್ನು ಯಾರೂ ವಿವರಿಸಲಿಕ್ಕಾಗಲ್ಲ. 7 ಅಡ್ವೆಂಟಿಸ್ಟ್ ಸಭೆಗೆ ಮಾತ್ರ ದೇವರು ಇದನ್ನು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೇ ಈ ಪುಸ್ತಕವನ್ನು ನಾವು ಹೆಚ್ಚಾಗಿ ನಾವು
ಪ್ರಸಂಗ ಮಾಡ್ತೀವಿ, ಹೆಚ್ಚಾಗಿ ವಿವರಣೆ ಮಾಡ್ತೇವೆ. ಇದು ಸ್ಪಷ್ಟವಾಗಿದೆ. ಜನ ನಾಶನದಿಂದ ನಿತ್ಯ ಜೀವಕ್ಕೆ ಬರಬೇಕು, ಮರಳಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿಯೇ 2 ಪುಸ್ತಕವನ್ನು ಸ್ವಾಮಿ ಕೊಟ್ಟಿದ್ದಾನೆ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಆಸ್ ಅ ಥಿಯಾಲಜಿ ಗ್ರಾಜುಯೇಟ್, ಡ್ಯಾನಿಯಲ್ ರೆವಲೇಷನ್ ಯಾವ ಪಾತ್ರ ನಿಮ್ಮ ಜೀವನದಲ್ಲಿ, ವಾಟ್ ರೋಲ್ ಹ್ಯಾಸ್ ದಿಸ್ 2 books ಪ್ಲೇಡ್ ಇನ್ ಯುವರ್ ಲೈಫ್? ಆ್ಯಕ್ಚುಲಿ ಈ ಒಂದು 2 ಪುಸ್ತಕಗಳನ್ನು ನಾವು ನೋಡುವಾಗ ಅಂತ್ಯಕಾಲದ ಕುರಿತಾಗಿ ಅತಿ ಹೆಚ್ಚಿನ ಬೆಳಕನ್ನು ಚೆಲ್ಲುವಂತಹ ಪುಸ್ತಕಗಳಿವು. ಈ ಅಂತ್ಯಕಾಲದ ಘಟನೆಗಳ ಕುರಿತಾಗಿ ಅತಿ ಹೆಚ್ಚಿನ ಬೆಳಕನ್ನು ಚೆಲ್ಲುವಂತಹ ಪುಸ್ತಕಗಳಿವು. ಇವನ ಧ್ಯಾನ ಮಾಡುವಾಗ ಕರ್ತನ ಬರೋಣ ಸಮೀಪವಾಗಿದೆ ಎಂಬುದಾಗಿ ನಾವು ಮನವರಿಕೆಯನ್ನು ಹೊಂದಿ ನಾವು ಖಂಡಿತವಾಗ್ಲೂ ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಳ್ತೇವೆ ದೇವರ ಬರೋಣಕ್ಕಾಗಿ. ವಂಡರ್ಫುಲ್. ಮುಂದುವರಿಸಿ ಸರ್. ನಾವು ಒಂದನ್ನು ಗಮನಿಸಬೇಕು, ಅಂತ್ಯಕಾಲದಲ್ಲಿ ನಾವು ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗ್ತೇವೆ, ಎಷ್ಟು ಪ್ರಾಮಾಣಿಕರಾಗಿದ್ದೇವೆ, ಈ ವಾಕ್ಯದಿಂದ ಬರ್ತಕ್ಕಂಥ ಸತ್ಯಾಂಶಗಳನ್ನು ಎಷ್ಟರ ಮಟ್ಟಿಗೆ ನಾವು ಗ್ರಹಿಸಿಕೊಳ್ತೇವೆ, ಇದು ಬಹಳ ಪ್ರಾಮುಖ್ಯವಾದ. ಯಾಕೆಂದರೆ ಈ ಮಹಾ ಹೋರಾಟದ ಯುದ್ಧದಲ್ಲಿ ಸತ್ಯಕ್ಕೂ ಮಿಥ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು, ಸೈತಾನನಿಗೂ ದೇವರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು. ಈ ಮಹಾ ಹೋರಾಟದಲ್ಲಿ ದೇವರು ಹೇಳ್ತಕ್ಕಂಥದ್ದು ಸೈತಾನನ ನಂಬಬೇಡಿ. ಯಾಕೆಂದ್ರೆ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಹೇಳ್ತದೆ, ಸೈತಾನನು ಸುಳ್ಳಿಗೆ ತಂದೆಯಾಗಿದ್ದಾನೆ. ಎಲ್ಲರನ್ನ, ಇಡೀ ಲೋಕವನ್ನ ಸುಳ್ಳಿಗೆ ನಡೆಸ್ಕೊಡ್ತಕ್ಕಂಥ ಶಕ್ತಿ ಸೈತಾನನಿಗಿದೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಬರೆದ ಸುವಾರ್ತೆ 14:6ರಲ್ಲಿ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗ ಆಗಿದ್ದಾನೆ. ಸತ್ಯಕ್ಕೆ ತಂದೆಯಾಗಿರ್ತಕ್ಕಂಥವನು ಯೇಸು ಕ್ರಿಸ್ತನು, ಸುಳ್ಳಿಗೆ ತಂದೆಯಾಗಿರ್ತಕ್ಕಂಥವನು ಸೈತಾನನು. ಆ ಸತ್ಯವನ್ನು ನಾವು ಖರೀದಿ ಮಾಡಿಕೊಂಡಾಗ ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ, ಆ ಸತ್ಯವು ನಮಗೆ ವಿಮೋಚನೆ ನೀಡುತ್ತದೆ, ಆ ಸತ್ಯವು ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತದೆ ಎಂಬುದಾಗಿ ಪದೇ ಪದೇ ದೇವರ ವಾಕ್ಯದ ಮೂಲಕವಾಗಿ ಹೇಳುವಂಥದ್ದಾಗಿದೆ. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ ಹೇಳ್ತಕ್ಕಂಥದ್ದು, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ದಾವಿದನಾಗಿರ್ಬೋದು, ಪೇತ್ರನಾಗಿರ್ಬೋದು, ಯೋಹಾನ್ನಾಗಿರ್ಬೋದು, ಯಾರೇ ಬರಹಗಾರರಾಗಿರ್ಬೋದು, ದೇವರ ವಾಕ್ಯಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಆ ದೇವರ ವಾಕ್ಯದಿಂದ ನಾವು ದೇವರಿಗೆ ವಿಧೇಯರಾಗಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ದೇವರ ವಾಕ್ಯವನ್ನು ತಿಳಿದುಕೊಳ್ಳದೇ ಇದ್ದರೆ ವಿಧೇಯತೆ ಗೊತ್ತಾಗೋದಿಲ್ಲ. ನಾವು ಎಲ್ಲ ವಿಷಯದಲ್ಲೂ ಸಹ ದೇವರು ಹೇಳಿದ ಹಾಗೆ ಮಾಡಬೇಕು. ಕಾರಣ ಇಷ್ಟೇ, ದೇವರ ವಾಕ್ಯವು ನಮಗೆ ಒಂದು ಮಾರ್ಗದರ್ಶನವನ್ನು ತೋರಿಸುತ್ತದೆ. ಇವತ್ತು ಯಾವುದೇ ವಿಷಯದಲ್ಲಿ ಮಾಹಿತಿ ಬೇಕಾದರೆ ದೇವರ ವಾಕ್ಯದಿಂದ ಮಾತ್ರ, ಅದು ದಶಾಜ್ಞೆ ಬಗ್ಗೆ ಇರ್ಬೋದು, ಪರ್ಣಶಾಲೆ ಬಗ್ಗೆ ಇರ್ಬೋದು, ಅಥವಾ ಪ್ರೇತಾತ್ಮ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ, ದೇವರ ವಾಕ್ಯವು ಸರಿಯಾದ ಮಾರ್ಗವನ್ನು ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯವೇ ನಮಗೆ ಬೆಳಕಾಗಿದೆ. ಈ ಕೊನೆ ಕಾಲದಲ್ಲಿ ಕತ್ತಲೆಯ ಒಂದು ಜೀವನವನ್ನು ನಾವೆಲ್ಲರೂ ನಡೆಸ್ತಾ ಇದ್ದೀವಿ. ಇಡೀ ಲೋಕವು ಆತನ ಕತ್ತಲೆಯಲ್ಲಿ ಮುಳುಗಿಸಿದ್ದಾನೆ. ಆದರೆ ನಮ್ಮ ಸಭೆಗೆ ದೇವರು ಆ ಬೆಳಕನ್ನು ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಆ ಬೆಳಕನ್ನು ನಾವು ಇತರರಿಗೆ ಹಂಚಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸ್ಕೊಂಡು ಹೋಗೋಣ. ಕೊನೆಯ ಕಾಲದಲ್ಲಿ ನಡೆಯಲಿಕ್ಕಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಾವೆಲ್ಲರೂ ಪರಲೋಕಕ್ಕಾಗಿ ಮುದ್ರಿಸಲ್ಪಟ್ಟಿರ್ತಕ್ಕಂಥ ಜನಾಂಗ. ಏನಿದು ಅರ್ಥ ಆಗ್ತಾ ಇಲ್ಲ. ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪಾಸ್ಪೋರ್ಟ್ಗಳ ಮೇಲೆ ಮುದ್ರೆ ಇರಬೇಕಂತೆ, ವೀಸಾ. ಹಾಗೆ ನಾವು ಈ ದೇಶ ಬಿಟ್ಟು ಪರಲೋಕ ಹೋಗ್ಬೇಕಾದ್ರೆ ಮುದ್ರೆ ಇರಲೇಬೇಕು. ಆ ಮುದ್ರೆ ಯಾವುದು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಅದು ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ಮುದ್ರೆ ಆಜ್ಞೆಗಳ ಮಧ್ಯದ ಭಾಗದಲ್ಲಿದೆ. ಲಾಸ್ಟ್ ಟೈಮ್ ಪಾಸ್ಟರ್ ಪ್ರಸನ್ನ ಹೇಳಿದ್ರು, ಎಲ್ಲ ಆಜ್ಞೆಗಳಲ್ಲಿ ಮುದ್ರೆ ಇಲ್ಲ, ಅದರ 4ನೇ ಆಜ್ಞೆಯಲ್ಲಿ ಮಾತ್ರ ಮುದ್ರೆ ಇದೆ. ವಿಮೋಚನ ಕಂಡ 20ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ಓದುವಾಗ ದೇವರ ಮುದ್ರೆಯನ್ನು ಕಾಣ್ತೇವೆ. ಮುದ್ರೆ ಇಲ್ಲದೆ ನಾವು ಯಾವುದೇ ದಾಖಲಾತಿಗಳು ಸಾಬೀತಾಗ್ಲಿಕ್ಕೆ ಸಾಧ್ಯತೆ ಇತ್ತು. ಅದು ಅಥೆಂಟಿಕ್ ಆಗಬೇಕಾದ್ರೆ ಮುದ್ರೆ ಇರಲೇಬೇಕು. ಈಗ ನಕಲಿ ಮುದ್ರೆನೂ ಬಂದುಬಿಟ್ಟಿದೆ. ಅದೇ ರೀತಿ ಸೈತಾನೂ ಸಹ ಅಸ್ಲಿಗೆ ಒಂದು ನಕಲಿ ಮಾಡಿದ್ದಾನೆ. ಅಸ್ಲಿ ಯಾವುದು, ನಕಲಿ ಎಂಬುದು ಎರಡನ್ನೂ ಸತ್ಯವೇದಲ್ಲಿದೆ. ಅಸ್ಲಿ ಮೊದಲು ತಿಳ್ಕೊಳ್ಳೋಣ. ಅದು ಎಲ್ಲಿ ಒತ್ತಲ್ಪಡುತ್ತೆ, ಯಾರು ಒತ್ತಲ್ಪಡುತ್ತೆ, ಅದರ ಸಾಂಕೇತಗಳೇನು. ಒಂದು ಮುದ್ರೆ ತೆಗೆದುಕೊಂಡಾಗ ಸಹಜವಾಗಿ ಲೌಕಿಕವಾಗಿ 3 ಅಂಶ ಇರ್ತದೆ. ಉದಾಹರಣೆಗೆ ನಮ್ಮ ಡಾಕ್ಟರ್ ಜಾನ್ಸನ್ ತೆಗೆದುಕೊಳ್ಳೋಣ. ಡಾಕ್ಟರ್ ಜಾನ್ಸನ್ ಅವ್ರ ಹೆಸರು, ಅವರು ಯಾವುದಕ್ಕೆ ಡೈರೆಕ್ಟರ್ ಆಗಿದ್ದಾರೆ? ಹೋಪ್ ಇಂಡಿಯಾಗೆ ಅವರು ಡೈರೆಕ್ಟರ್ ಆಗಿದ್ದಾರೆ. ವಿಸ್ತಾರ ಯಾವುದು?
4 ಕಡೆ ಸ್ಟುಡಿಯೋ ಇದೆ. ಆ 4 ಸ್ಟುಡಿಯೋಗಳಿಗೆ ಅವರು ಡೈರೆಕ್ಟರ್ ಆಗಿದ್ದಾರೆ. ನೇಮ್, ಟೈಟಲ್, ಟೆರಿಟರಿ ಅಂತ ಇರ್ತದೆ. ಹಾಗೆಯೇ ಆತ್ಮಿಕ ಮುದ್ರೆಯಲ್ಲೂ ಸಹ ಈ 3 ಅಂಶ ಎಲ್ಲಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಹೋಗಿ ತಿಳ್ಕೊಳ್ಳೋಣ. ನಿಮ್ಮ ಸತ್ಯವೇದಗಳನ್ನು ವಿಮೋಚನ ಕಾಂಡ 20ನೇ ಅಧ್ಯಾಯಕ್ಕೆ ತಿರುಗಿಸಿರಿ. ವಿಮೋಚನ ಕಾಂಡ 20ನೇ ಅಧ್ಯಾಯ 8ನೇ ವಚನದಿಂದ ಓದುವಾಗ ಈ 3 ಅಂಶಗಳನ್ನು ಕಾಣ್ತೇವೆ ನಾವು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕವಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಎಲ್ಲ ಕೆಲಸವನ್ನು ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದಂಥ ವಿಶ್ರಾಂತಿ. ಸೊ ನಮ್ಮ ದೇವರ ಹೆಸರೇನು? ಯೆಹೋವ ದೇವರು. ದೇವರ ಹೆಸರು ಯೆಹೋವ ದೇವರಿದೆ. ಆ 2ನೇ ಅಂಶ ಏನು ಮಾಡಿದ ಸ್ವಾಮಿ? 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಅವುಗಳಿರುವ ಸಮಸ್ತ, ಸೊ ಆತಂದು ಟೆರಿಟರಿ ಯಾವಂತರ ಭೂಮಿ ಆಕಾಶ, ಆತಂದು ಆಫೀಸ್, ಆತಂದು ಡೆಸಿಗ್ನೇಷನ್ ಏನು? ನಿರ್ಮಾಣ ಮಾಡ್ದ, ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಈಸ್ ಎ ಕ್ರಿಯೇಟರ್. ಸೊ ಈ 3 ಅಂಶ ಈ 4ನೇ ಆಜ್ಞೆಯಲ್ಲಿ ಮಾತ್ರ ಇದೆ. ಮುದ್ರೆ, ದೇವರ ಮುದ್ರೆ, ದೇವರ ಹೆಸರಿದೆ. ಆತನ ಟೈಟಲ್ ಏನಂತಂದರೆ ಸೃಷ್ಟಿಕರ್ತ. ಏನು ಸೃಷ್ಟಿ ಮಾಡ್ದ? ಆಕಾಶವನ್ನು, ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೇನೆ ಸೈತಾನನಿಗೆ ಎಲ್ಲ ಆಜ್ಞೆಗಳನ್ನು ಫಾಲೋ ಮಾಡಕ್ಕೆ ಬಿಡ್ತಾನೆ. ಅದು 4ನೇ ಆಜ್ಞೆಗೆ ಮಾತ್ರ ಅವನು ಏನು ಮಾಡಕ್ಕೆ ಬಿಡಲ್ಲ, ಅದಕ್ಕೆ ಪಾಲಿಸ್ಲಿಕ್ಕೆ ಬಿಡಲ್ಲ. ಅದನ್ನು ಎಲ್ಲ ಜನರು ಉಲ್ಲಂಘಿಸ್ಲಿಕ್ಕೆ ಅವನು ಪ್ರೇರೇಪಿಸ್ತಾ ಇದ್ದಾನೆ. ಕದಿಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ ಅಂತ ಹೇಳಲ್ಲ, ಅದನ್ನು ಮಾಡಕ್ಕೆ ಬಿಡ್ತಾನೆ. ಆದರೆ 4ನೇ ಆಜ್ಞೆ ಸಬ್ಬತ್ ಆಜ್ಞೆ ಬಂದಾಗ ಅದನ್ನು ಇದು ಭಾನುವಾರ ಆಗಿದೆ ಅಂತೇಳಿ ಅದನ್ನು ವರ್ಗಾಯಿಸಿ ದೇವರ ಪರಿಶುದ್ಧತೆ, ದೇವರ ಮುದ್ರೆಯನ್ನು ಆತನು ಮರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಈ ಮುದ್ರೆ ಎಲ್ಲೊತ್ತಲ್ಪಡುತ್ತೆ ಎಂಬುದಾಗಿ ಹೇಳುವಾಗ ಅದೇ ಪುಸ್ತಕ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಅದು ಸಹಜವಾಗಿ ಒಂದು ಮುದ್ರೆ ಒಂದು ಹಾಳೆ ಮೇಲೆ ಒತ್ತಾರೆ. ಆದರೆ ಈ ಮುದ್ರೆ ಎಲ್ಲಿ ಒತ್ತಲ್ಪಡುತ್ತೆ ಅಂದರೆ ಮನುಷ್ಯನ ಹಣೆ ಮೇಲೆ ಅಂತ. ಹಣೆ ಅಂತ ಹೇಳಿದ್ರೆ ನಾವು ಎಲ್ಲ ತೀರ್ಮಾನಗಳು ಎಲ್ಲಿ ಮಾಡ್ತೇವೆ? ನಾವು ನಮ್ಮ ಮಿದ್ಲಲ್ಲಿ ಮಾಡ್ತೇವೆ. ತೀರ್ಮಾನ ನಾವು ಮನಸ್ಸಲ್ಲಿ ಮಾಡ್ತೇವೆ. ಇದು ಹೆಂಗೆ ಅಂದರೆ ಐ ಲವ್ ಯು ವಿತ್ ಆಲ್ ಮೈ ಹಾರ್ಟ್ ಅಂದರೆ ಹಾರ್ಟ್ ಇಲ್ಲಿಲ್ಲ, ಹಾರ್ಟ್ ಇಲ್ಲಿದೆ. ಆ ರೀತಿ ಮನಸ್ಸಲ್ಲಿ ಇದು ತೀರ್ಮಾನ ಮಾಡೋದು. ಇಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ತೀರ್ಮಾನ ಮಾಡ್ತಾನೆ. ಹೌದು. ಹಾಗೇನೆ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ, ದೇವ್ರಿಗೆ ವಿಧೇಯನ ಆಗ್ತೀನಿ ಅಂತ ಹೇಳೋ ತೀರ್ಮಾನ ಎಲ್ಲಾಗುತ್ತೆ? ಮಿದ್ಲಲ್ಲಾಗುತ್ತೆ. ಅದಕ್ಕೆ ಹಣೆ ಮೇಲೆ ಹೊತ್ತಲ್ಪಡುತ್ತಂತೆ. ಸೊ ನಾವು ಮನಸ್ಸಲ್ಲಿ ತೀರ್ಮಾನ ಮಾಡಿದಾಗ ಅದು ಮುದ್ರಿಸಲ್ಪಡುತ್ತೆ. ವಂಡರ್ಫುಲ್. ಮತ್ತೆ ಬಲಗೈ ಮೇಲೆ ಆಗ್ತಂತ ಹೇಳಿದ್ರೆ ಅದನ್ನು ಕಾರ್ಯಸಾಧಕ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕೈಯಲ್ಲಿ ಮಾಡ್ತೇವೆ, ಅದಕ್ಕೆ ಬಲಗೈ ಮೇಲೆ ಹೊತ್ತಲ್ಪಡುತ್ತಂತೆ. ವಂಡರ್ಫುಲ್. ಫಸ್ಟ್ ಪ್ರಶ್ನ ಇಲ್ಲಿ ಈ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಜನಾಂಗ ಯಾರೇ ಇರ್ಬೋದು, ಐ ಆಮ್ ನಾಟ್ ಟೆಲಿಂಗ್ ದೇರ್ ಅಡ್ವೆಂಟಿಸ್ಟ್, ಯಾರೇ ಇರ್ಬೋದು, ಅವರಿಗೆ ದೊಡ್ಡ ವೈರಿ ಸೈತಾನ್. ಏನಂತೀರ? ಖಂಡಿತವಾಗಿಯೂ ಯಾರ್ಯಾರು ಸತ್ಯವನ್ನ ತಿಳಿದುಕೊಳ್ತಾರೆ, ಸರಿಯಾದ ಮುದ್ರೆಯನ್ನ, ಸಬ್ಬತ್ ಎಂಬತಕ್ಕಂಥ ಮುದ್ರೆಯನ್ನು ಸ್ವೀಕಾರ ಮಾಡ್ತಾರೆ, ಅವರಿಗೆ ವಿರೋಧಿ, ಕಡು ವಿರೋಧಿ ಸೈತಾನನಾಗಿರ್ತಾನೆ ಎಂಬುದರಲ್ಲಿ 2 ಮಾತಿಲ್ಲ. ಓಕೆ, ಮುಂದೆ ಹೋಗೋಣ. ಮುಂದೆ ನಾವು ಬರುವುದಾದರೆ ಯಾರನ್ನ ಆರಾಧನೆ ಮಾಡೋದು? ಈಗ ನೋಡಿ, ಫುಲ್ಲು ಕನ್ಫ್ಯೂಷನ್ ಇದೆ ಅಲ್ವೇ? ಖಂಡಿತವಾಗ್ಲೂ ಮೇರಿ ಮೂಲಕ ಹೋದರೆ ಬೇಗ ಹೋಗ್ಬೋದು. ಮೇರಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಆಮೇಲೆ ಈಗ ಬಹಳಷ್ಟು ಜನರನ್ನ ಕ್ಯಾನನೈಸ್ ಮಾಡಿದ್ದಾರೆ. ಅವರನ್ನು ಕೂಡ ಆ ಒಂದು ಸ್ಥಾನಕ್ಕೆ, ದೇವರ ಸ್ಥಾನಕ್ಕೆ ಇವರು ಕೂಡ ನಮಗೆ ಸೈಂಟ್ ಆಂಟನಿ ವಿಲ್ ಪ್ರೇ ಫಾರ್ ಅಸ್ ಅಂತ ಪಾಪ ಮುಗ್ಧ ಜನರು ಅದನ್ನು ನಂಬ್ಕೊಂಡಿದ್ದಾರೆ. ಸೊ ಇವತ್ತು ಸ್ವಲ್ಪ ದಯವಿಟ್ಟು ಸತ್ಯವೇದದಿಂದ, ನಮ್ಮ ಫರ್ಗೆಟ್ ಅಬೌಟ್ ಅವರ್ ಡಾಕ್ಟ್ರಿನ್ಸ್, ಸತ್ಯವೇದ ಏನು ಹೇಳುತ್ತೆ, ಯಾರನ್ನ ನಾವು ಆರಾಧನೆ ಮಾಡಬೇಕು ಅಂತ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಮೊದಲನೆಯ ದೂತನ ವರ್ತಮಾನವನ್ನು ನಾವು ನೋಡುವಾಗ ಪ್ರಕಟಣೆಯ ಪುಸ್ತಕ 14ನೇ ಅಧ್ಯಾಯ 6-7 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗಿಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕಾರ ಮಾಡಿರಿ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಿದೆ. ಇಲ್ಲಿ ಸಮುದ್ರವನ್ನ, ಜಲಚರಗಳನ್ನ, ಭೂಮಿ ಆಕಾಶಗಳನ್ನ ಉಂಟು ಮಾಡಿದಾತನಿಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆರಾಧನೆ ಮಾಡಬೇಕು. ಸೊ ಮೇರಿ ಅಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಸೃಷ್ಟಿಕರ್ತನನ್ನ ನಾವು ಆರಾಧಿಸಬೇಕೇ ವಿನಃ ಖಂಡಿತವಾಗ್ಲೂ ಅಲ್ಲ, ಸೈಂಟ್ ಆಂಟನಿ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಸತ್ಯವಾಕ್ಯ ಹೇಳ್ತಿದೆ ನಮಗೆ, ಸೃಷ್ಟಿಕರ್ತನನ್ನ, ಸೃಷ್ಟಿಯ ಕಾರ್ಯಗಳನ್ನಲ್ಲ, ಸೃಷ್ಟಿಯನ್ನ ನಾವು ಆರಾಧಿಸಬಾರದು, ಬದಲಾಗಿ ಸೃಷ್ಟಿಕರ್ತನನ್ನ ಮಾತ್ರ ನಾವು ಆರಾಧಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಬೋಧಿಸ್ತದೆ. ಈ ಅಂತಿಮ ಕಾಲದಲ್ಲಿ ಮಾನವನಿಗೆ ಎದುರಾಗುವಂತಹ ಅತಿ ದೊಡ್ಡ ಪರೀಕ್ಷೆ ಯಾವುದಪ್ಪ ಅಂತಂದ್ರೆ ಆರಾಧನೆ.
ಸೊ ಈ ಆರಾಧನೆಯಲ್ಲಿ ಬಹಳ ಜನ ಬಿದ್ದು ಹೋಗುವುದುಂಟು. ಆದರೆ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ, ಕರ್ತನನ್ನ ನಾವು ಆರಾಧನೆ ಮಾಡಬೇಕು. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಆತನು ನ್ಯಾಯ ತೀರ್ಪು ಮಾಡುವಂತಹ ಗಳಿಗೆಯು ಬಂದಿದೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾನು ಆರಾಧನೆ ಮಾಡಲಿಲ್ಲ ಏನಾಗುತ್ತೆ ಎಂಬುದಕ್ಕೂ ಕೂಡ ಅಲ್ಲೇ ಉತ್ತರ ನಮ್ಗೆ ಸಿಗುತ್ತೆ. 14ನೇ ಅಧ್ಯಾಯ 10ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನೇ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಎಂಬುದಾಗಿ. ಒಂದು ವೇಳೆ ನಾನು ಆರಾಧನೆ ಮಾಡಲಿಲ್ಲ, ನನಗೆ ನೀವು ಹೇಳಿದಾಗೆ ನಾನು ಪೇತ್ರನನ್ನು ಆರಾಧನೆ ಮಾಡಿದೆ, ಮೇರಿ ಮಾತೆಯನ್ನು ನಾನು ಆರಾಧನೆ ಮಾಡಿದೆ, ಸೃಷ್ಟಿಕರ್ತನನ್ನು ನಾನು ಆರಾಧನೆ ಮಾಡಲಿಲ್ಲ, ಆ ಪಕ್ಷದಲ್ಲಿ ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ, ಯಜ್ಞದ ಕುರಿಯಾದಾತನ ಮುಂದೆ, ಪರಲೋಕದ ದೇವದೂತರ ಮುಂದೆ ನಾವು ಬೆಂಕಿ ಗಂಧಕಗಳಿಂದ ಸುಡಲ್ಪಡ್ತೇವೆ, ನಾಶವಾಗ್ತೇವೆ, ರಕ್ಷಣೆಯಿಂದ ದೂರ ಹೋಗ್ತೇವೆ, ನಿತ್ಯ ನರಕಕ್ಕೆ ನಾವು ಪಾತ್ರರಾಗ್ತೇವೆ ಎಂಬುದನ್ನು ಸತ್ಯವಾಕ್ಯ ನಮಗೆ ಖಂಡಿತವಾಗ್ಲೂ ಬೋಧಿಸ್ತಾ ಇದೆ. ಆದ್ದರಿಂದ ಆ ಮೃಗದ ಗುರುತನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಹೊಂದಬಾರದು ಎಂಬುದಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 13ರಿಂದ 17ನೇ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈಗ ತಾನೇ ಬೋಧಕರು ನಮಗೆ ಬಹಳ ಸೊಗಸಾಗಿ ತಿಳಿಸಿದ್ರು ಮುದ್ರೆಯ ಎಂದರೆ ಏನು ಎಂಬುದಾಗಿ. ಆ ಮುದ್ರೆಯನ್ನ, ಈ ಲೋಕದ ಮುದ್ರೆಯನ್ನು ಹೊಂದಿದಾಗ ನಮಗೆ ನಾಶ. ಅದು 666 ಎಂಬಂತಹ ಲೋಕದ ಮುದ್ರೆಯನ್ನು ನಾವು ಹೊಂದುವಾಗ ನಮಗೆ ನಾಶನವನ್ನು ಕೊಡುತ್ತೆ. ಆದರೆ ದೇವರ ಮುದ್ರೆಯನ್ನು, ಸಬ್ಬತ್ತಿನ ಮುದ್ರೆಯನ್ನು ನಾವು ಹೊಂದಿಕೊಂಡಾಗ ಖಂಡಿತವಾಗಲೂ ಆ ಪರಲೋಕದ ಮಹಾಭಾಗ್ಯ ನಮಗೆಲ್ಲರಿಗೂ ಕೂಡ ಒದಗಿ ಬರುವಂಥದ್ದಾಗಿದೆ. I just want to end with this line, Pastor Prashna. Please help me in this. Those who are faithful to Christ as opposed to following the beast, they will face economic penalties, threat of death, and a lot of problems they will face. ಈಗ ನಂಬಿಗಸ್ತರು ಹಣದ ತೊಂದರೆಗೆ ಒಳಪಡ್ತಾರೆ, ಇನ್ನು ಸಾವಿನ ಬೆದರಿಕೆ ಅವರಿಗೆ ಬರ್ತದೆ, ಬಹಳಷ್ಟು ತೊಂದರೆಗೆ ಒಳಪಡ್ತಾರೆ ಅಂತ ಲೇಖಕರು ಹೇಳಿದ್ದಾರೆ. ಇದರ ಒಂದು ಸ್ವಲ್ಪ ಹೇಳಿ. ಖಂಡಿತವಾಗಿ, ಯಾಕೆಂದರೆ ದೇವರನ್ನು ಅಂಗೀಕಾರ ಮಾಡಿಕೊಂಡವರಿಗೆ ಹಿಂಸೆ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳ್ಬೋದು. ಇದರಿಂದ ಪಾರಾಗಲ ಸಾಧ್ಯ. ಅದಕ್ಕೋಸ್ಕರ ದೇವರು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಭಾಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದೇಹವನ್ನು ನಾಶ ಮಾಡುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವು ದೇಹವನ್ನು ಆತ್ಮವನ್ನು ಎರಡನ್ನ ಸಂಪೂರ್ಣವಾಗಿ ನಾಶ ಮಾಡೋದ್ರ ಬಗ್ಗೆ ಅದು ದೇವರಿಗೆ ಮಾತ್ರ ಇರ್ತಕ್ಕಂಥ ಶಕ್ತಿ. ಅದಕ್ಕೋಸ್ಕರ ಈ ಲೋಕದಲ್ಲಿ ಹಿಂಸೆಯನ್ನು ಕೊಟ್ಟು ನಮ್ಮ ದೇಹಗಳಿಗೆ ನೋವನ್ನು ತರಬಹುದು, ಆರ್ಥಿಕವಾಗಿ ನಾವು ಕಷ್ಟಪಡ್ಬೋದು, ಮಾನಸಿಕವಾಗಿ ತೊಂದರೆ ಪಡ್ಬೋದು. ಆದರೆ ದೃಢವಾಗಿ ದೇವರ ವಾಕ್ಯವನ್ನು ನಂಬಿಕೊಂಡಾಗ ಆತ್ಮಿಕವಾಗಿ ಬಲ ಹೊಂದುತ್ತೇವೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಹಿಂಗಾರು ಮುಂಗಾರು ಮಳೆಯ ಬಗ್ಗೆ ಈ ಭಾಗದಲ್ಲಿ ನಾವು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್, ಈ ಪದವನ್ನು ನಮ್ಮ ಸಭೆಯಲ್ಲೂ ಕೂಡ ಉಪಯೋಗಿಸ್ತಾರೆ, ಬೇರೆ ಸಭೆಗಳಲ್ಲೂ ನಾನು ಕೇಳಿದ್ದೇನೆ. ಒಂಥರ ಸೇಫ್ ಝೋನ್ ಸಬ್ಜೆಕ್ಟ್ ಇದು. ಏಕೆಂದರೆ ಇದು ಎರಡನೇ ಬರೋಣದ ಬಗ್ಗೆ ಅಥವಾ ಮೃಗದ ಒಂದು ವಿಚಾರವಾಗಿ ಮಾತಾಡೋದಿಲ್ಲ. ಇಟ್ ಜಸ್ಟ್ ಟಾಕ್ಸ್ ಅಬೌಟ್ ಹೋಲಿ ಸ್ಪಿರಿಟ್. ಸೊ ಎಲ್ಲರೂ ಉಪಯೋಗಿಸೋದನ್ನ ನಾನು ಕೇಳಿದ್ದೀನಿ. ಅದರ ನಿಜವಾದ ಸತ್ಯ ಏನು, ಹಿಂಗಾರು ಮುಂಗಾರು ಮಳೆಯ ಬಗ್ಗೆ ಸರಳವಾಗಿ ಸ್ವಲ್ಪ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಇದು ಕಾನ್ಸೆಪ್ಟ್ ಹೇಗೆ ಬಂದಿದೆ ಅಂದರೆ, ವ್ಯವಸಾಯಗಾರರು ಈ ಎರಡು ಮಳೆಯನ್ನು ಅವರು ಇದನ್ನು ನೋಡ್ತಿರ್ತಾರೆ. ಮುಂಗಾರು ಮಳೆ ಬಂದಾಗ ಬೀಜವನ್ನು ಬಿತ್ತಾರೆ. ಬಿತ್ತನೆ ಹಾಕಿ ಬೆಳೆದ ಮೇಲೆ ಇನ್ನೇನೋ ಕೊಯ್ಲು ಆಗುವಾಗ ಆ ಕೊಯ್ಲು ಪಕ್ವಗೊಳ್ಬೇಕಾದ್ರೆ ಹಿಂಗಾರು ಮಳೆ ಬೀಳಬೇಕು. ಆವಾದ್ಮೇಲೆ ಅದು ಕೊಯ್ಲು ಆಗೋದು. ಹಾಗೆಯೇ ಆತ್ಮಿಕವಾಗಿ ನಾವು ಮುಂಗಾರು ಮಳೆಯನ್ನು ಅನುಭವಿಸಿದ್ದೇವೆ ಎಂಬುದಾಗಿ ಅಪೋಸ್ತಲ ಕಾಲದಲ್ಲಿ ನಾವು ನೋಡಿದ್ದೇವೆ. ಯೋವೇಲನ ಪ್ರವಾದನ ಪುಸ್ತಕದಲ್ಲಿ ಯೋವೇಲ ಪ್ರವೇದನೆ ಮಾಡಿದ, ನಾನು ಅಂತ್ಯಕಾಲದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಎಂಬುದಾಗಿ ದೇವರು ಹೇಳಿದರು. ಅದನ್ನು ಸ್ವಾಮಿ ನಾವು ಹೇಳ್ದಂಗೆ ಇದು ಪ್ರವಾದನಾತ್ಮಕ ಇತ್ತು ಮತ್ತು ಅಂತ್ಯಕಾಲಕ್ಕೆ ಆಗ್ತಕ್ಕಂಥದ್ದು. ಇದು ಹಾಗೆ ಈಗಾಗಲೇ ಐತಿಹಾಸಿಕವಾಗಿ ನೆರವೇರಿದೆ. ಮುಂಗಾರು ಮಳೆ ಸುರಿಸಲ್ಪಡ್ತು. ಆ ಸಮಯದಲ್ಲಿ ಏನಾಯ್ತಂದರೆ, ಅಪೋಸ್ತಲರು ಯಾರು ಹೇಡಿಗಳಾಗಿದ್ದರು, ಯಾರು ಪ್ರಸಂಗ ಮಾಡಲಿಕ್ಕೆ ಬರ್ತಿರ್ಲಿಲ್ಲ, ಅವರು ಭಾಳ ಪ್ರಬಲವಾಗಿ ಪ್ರಸಂಗ ಮಾಡಿದ್ರು. ಆತ್ಮಗಳು, ಸಾವಿರಾರು ಆತ್ಮಗಳು ಸೇರ್ಕೊಳ್ತು. ಅದು ಮುಂಗಾರು ಮಳೆಯ ಪ್ರತಿಫಲ. ಅದಕ್ಕೇ ಸ್ವಾಮಿ ಹೇಳ್ತಾನೆ, ನಾನು ಬರೋದಕ್ಕೆ ಮೊದಲೇ ಮತ್ತೆ ನಾನು ನಿಮ್ಮ ಮೇಲೆ ಏನು ಸುರಿಸ್ತೇನೆ, ನನ್ನ ಆತ್ಮ ಸುರಿಸ್ತೇನೆ, ಅದು ಹಿಂಗಾರು ಮಳೆ ಆಗುತ್ತೆ. ಈ ಲೋಕದ ಕೊಯ್ಲು ಕುಯ್ಯೋದಕ್ಕೆ ಮೊದಲೇ, ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸೋಕ್ಕೆ ಮೊದಲೇ ಈ ಕಾರ್ಯ ಆಗಬೇಕಾದ್ರೆ ನಾವು ಆತ್ಮನ ಬಲ. ಅದಕ್ಕೆ ಜಕ್ರಯ 4ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಆತ್ಮನ ಬಲದಿಂದಲೇ. ಇವತ್ತು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ, ಸತ್ಯ ಸಭೆ ಸಂದೇಶ ಎಲ್ಲ ಕಡೆ ಸಾರಬೇಕಾದ್ರೆ ನಮ್ಮ ಸ್ವಂತ ಬಲದಿಂದ ಜ್ಞಾನದಿಂದ ಸಾಧ್ಯ ಇಲ್ಲ.
ಇದು ಪವಿತ್ರ ಆತ್ಮನ ಬಲದಿಂದ ಮಾತ್ರ ಸಾಧ್ಯ. ಆ ಪವಿತ್ರ ಆತ್ಮನ ಸುರಿಸುವಿಕೆ ಯಾವಾಗ ನಮ್ಮ ಸಮಯಕ್ಕೆ ಆಗುತ್ತೆ ಆಗ ಹಿಂಗಾರು ಮಳೆ ಸುರಿಸಲ್ಪಡುತ್ತೆ ಎಂಬ ನಂಬಿಕೆ ನನ್ನದಾಗಿದೆ. ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಆ ಹಿಂಗಾರು ಮಳೆ ಸುರಿಸಬೇಕಾದ್ರೆ ಅಪೊಸ್ತಲರು ಏನು ಮಾಡಿದ್ರು? ಎಲ್ಲರೂ ಸಂಘಟನೆಯಾಗಿ ಪ್ರಾರ್ಥನೆ ಮಾಡಿದ್ರು, ಏಕ ಮನಸ್ಸಿತ್ತು. ಯಾವಾಗ ಆ ಮನೋಭಾವ ನಮ್ಮಲ್ಲಿ ಬರುತ್ತೆ ಆಗ ದೇವರು ತನ್ನ ಹಿಂಗಾರು ಮಳೆ ಸುರಿಸ್ತಾನೆ. ಮತ್ತು ಆ ಅಪೊಸ್ತಲರ ಕೃತ್ಯದಲ್ಲಿ ಕಾರ್ಯದಲ್ಲಿ ನಡೆದಂಥ ಕಾರ್ಯಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ನೆರವೇರುತ್ತೆ ಎಂಬುದಾಗಿ ಎಲನ್ ವೈಟ್ ಅವರು ಮಹಾಹೋರಾಟ ಪುಸ್ತಕದಲ್ಲಿ ಬರೆದಿದ್ದಾರೆ. ಭಾಳಷ್ಟು ಜನ, ಸಾವಿರಾರು ಜನರಲ್ಲ, ಲಕ್ಷಾಂತರ ಜನರು ಸತ್ಯಕ್ಕೆ ಬರ್ತಾರಂತೆ. ಕತ್ತಲಲ್ಲಿರೋರು ಬೆಳಕಿಗೆ ಬರ್ತಾರೆ, ಅಸತ್ಯದಲ್ಲಿರೋರು ಸತ್ಯ ತಿಳ್ಕೊಳ್ತಾರೆ, ಸಂಪ್ರದಾಯ ಅನುಸರಿಸೋರು ಸಂಪ್ರದಾಯ ಬಿಟ್ಟು ಇದು ಸತ್ಯ ಅಂತೇಳಿ ಅಂಗೀಕರಿಸ್ಕೊಳ್ತಾರೆ. ಯಾವಾಗ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಸಂಗ ಮಾಡ್ತೇವೆ ಆವಾಗ ಇದು ನೆರವೇರಲಿಕ್ಕೆ ಇನ್ನೇನೋ ಸಮಯ ಆಗಿದೆ. ಯಾಕಂದ್ರೆ ಸ್ವಾಮಿ ಬರೋ ಸಮಯ ಸಮೀಪ ಆಗಿದೆ. ಆಗೋದಕ್ಕೆ ಮೊದಲೇ ಹಿಂಗಾರು ಮಳೆ ಬಂದೇ ಬರುತ್ತೆ. ಸ್ವಾಮಿ ಹೇಳೋದು ಮಾತು ನೆರವೇರಿದೆ, ಮುಂದಿನ ಸಹ ನೆರವೇರುತ್ತೆ ಎಂಬ ನಂಬಿಕೆ ನನ್ನದಾಗಿದೆ. ಸೊ ಒಂದು ಕಾಮನ್ ಮ್ಯಾನ್ಗೆ ನಾವು ಈ ಅರ್ಲಿ ಲೈನ್, ರ್ಯಾಟರ್ ಲೈನ್ ಬಗ್ಗೆ ಹೇಳಬೇಕಾದ್ರೆ ಸಂಕ್ಷಿಪ್ತವಾಗಿ ಏನು ಹೇಳಬೇಕು? ಈಗ ಮೊದಲನೇದಾಗಿ ಆತನಿಗೆ ಈ ಸುಗ್ಗಿಯ ಬಗ್ಗೆ ತಿಳಿಸ್ಕೊಡ್ಬೇಕು. ಓಕೆ, ಬೀಜ ಯಾವಾಗ ಹಾಕ್ತೀವಿ ಇದರ ಮಾಹಿತಿಯನ್ನು ತೆಗೆದುಕೊಳ್ಳುವಾಗ ಅನಂತರ ಆತನಿಗೆ ತಿಳಿಸ್ಬೇಕು, ಇದು ಕೇವಲ ಆ ಬೀಜಕ್ಕೆ ಸಂಬಂಧವಾದದ್ದಲ್ಲ, ಸುಗ್ಗಿಗೆ ಸಂಬಂಧವಲ್ಲ, ಆತ್ಮಿಕವಾದಂಥ ಪವಿತ್ರಾತ್ಮನ ವರಕ್ಕೆ ಸಂಬಂಧವಾಗಿದೆ. ಅಂತ್ಯಕಾಲದಲ್ಲಿ ಯೋವೇಲನು ಹೇಳ್ತಾನೆ, ಸಣ್ಣ ಮಕ್ಕಳು ಸಹ ದೇವರ ವಾಕ್ಯವನ್ನು ಪ್ರವಾದಿಸ್ತಾರೆ. ಯಾಕೆ? ಪವಿತ್ರಾತ್ಮನ ಸಹಾಯದಿಂದ. ಪವಿತ್ರಾತ್ಮನ ಸಹಾಯ ಹೊಂದಿಲ್ಲದೆ ಇದ್ದರೆ ಸತ್ಯವನ್ನು ನುಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಅಸತ್ಯವನ್ನು ಮಾತ್ರ ನಾವು ನುಡಿತಾ ಇರ್ತೇವೆ. ಆ ಪವಿತ್ರಾತ್ಮನ ನಾವು ದುರುಪಯೋಗ ಮಾಡಿಕೊಳ್ಬಾರ್ದು, ಸದುಪಯೋಗ ಮಾಡಿಕೊಂಡು ಅದರ ಆತ್ಮವನ್ನು ಪಡೆದುಕೊಳ್ಳಲಿಕ್ಕೆ ಇವತ್ತು ಸ್ವಾಮಿ ಆ ಮಳೆಯನ್ನು ಕೊಡು, ಪವಿತ್ರಾತ್ಮನ ಮಳೆಯನ್ನು ಸುರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರೋಣ. ಇದು ಒಂದು ದೊಡ್ಡ ವಿಷಯವಾಗಿದೆ, ಹೇಳಿ. ಇಲ್ಲಿ ಸತ್ಯವಾಕ್ಯವನ್ನು ನಾವು ನೋಡ್ತೇವೆ. ಮಾರ್ಕ್ ಫಿನ್ಲೆ ಅವರು ಬಹಳ ಅದ್ಭುತವಾಗಿ ಈ ಒಂದು ಸೊಗಸಾಗಿ ಬರೆದಿರೋದನ್ನು ನಾವು ಕಾಣಬಹುದಾಗಿದೆ. ಪ್ರಕಟಣೆಯ ಪುಸ್ತಕ 18ನೇ ಅಧ್ಯಾಯ 1-4 ವಚನಗಳ ಕುರಿತಾಗಿ ನಾವು ಈ ಭಾಗದಲ್ಲಿ ಕಲೀಲಿಕ್ಕೆ ಹೋಗ್ತಿದ್ದೇವೆ. 2ನೇ ವಚನದಲ್ಲಿ ವಿಶೇಷವಾಗಿ ನಾವು ನೋಡುವಾಗ, ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಅಲ್ಲಿಂದ ನೀವು ಓಡಿ ಬಂದಿರಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿದ್ದು ನಾಶವಾಗಬೇಡ್ರಿ ಎಂಬಂತಹ ಮಾತುಗಳು ಕೂಡ ಎಷ್ಟೋ ಸೊಗಸಾಗಿ ಬರೆಯಲ್ಪಟ್ಟಿದೆ. ಅಂದರೆ ಅಲ್ಲಿರುವವರಿಗೆ ಒಂದು ಮಹಾ ಕರೆ, ದೇವರು ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಕರೆ. ಅಲ್ಲಿದ್ದರೆ ನೀವು ಹಾಳಾಗ್ತೀರಿ, ಪತನವಾಗ್ತೀರಿ, ನಾಶವಾಗ್ತೀರಿ. ಆದ್ದರಿಂದ ಅಲ್ಲಿರಬೇಡಿ, ನನ್ನ ಮಕ್ಕಳೇ ಹೊರಗಡೆ ಬನ್ನಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಆದ್ದರಿಂದ ಆತನ ಕರೆಗೆ ಹೋಗೊಟ್ಟು ನಾವು ಬರುವುದಾದರೆ ನಮಗೆ ರಕ್ಷಣೆ. ಅಷ್ಟೇ ಅಲ್ಲ, ನಾವು ನೋಡುವಾಗ ಎಕ್ಸೌಸಿಯಾ ಎಂಬಂತಹ ಒಂದು ಗ್ರೀಕ್ ಪದವನ್ನು ನಾವಿಲ್ಲಿ ಕಾಣ್ತೇವೆ. ಎಕ್ಸೌಸಿಯಾ ಎಂಬುದಾಗಿ ನಾವು ನೋಡುವಾಗ ಗ್ರೇಟ್ ಅಥಾರಿಟಿ, ಮಹಾಬಲವುಳ್ಳ ಎಂಬಂತಹ ಒಂದು ಅರ್ಥವನ್ನು ಅದು ಕೊಡುವಂಥದ್ದಾಗಿದೆ. ಇದು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ಅಪೊಸ್ತಲರನ್ನು ದೇವರು ನೇಮಿಸಿ ಅಧಿಕಾರವನ್ನು ದೇವರು ಕೊಡ್ತಾರೆ, ಹೋಗಿ ನೀವು ಸುವಾರ್ತೆಯನ್ನು ಸಾರಿ. ಅದೇ ಅಧಿಕಾರ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18-20 ವಾಕ್ಯಗಳಲ್ಲೂ ಕೂಡ ನಾವು ಕಾಣ್ತೇವೆ. ಸೊ ಮಹಾ ಅಧಿಕಾರವನ್ನು ದೇವರು ಶಿಷ್ಯರಿಗೆ ಕೊಟ್ಟು ಹೋಗಿರಿ, ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬಂತಹ ಒಂದು ಮಾತನ್ನು ಯೇಸು ಸ್ವಾಮಿಯವರು ನುಡಿಯೋದನ್ನು ನಾವು ಕಾಣ್ತೇವೆ. ಇದೇ ರೀತಿಯಾದಂತಹ ಅಧಿಕಾರ ನಮಗೂ ಕೂಡ ದೇವರು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಅಂತ್ಯಕಾಲದಲ್ಲಿ ಪವಿತ್ರಾತ್ಮ ವರದಾನವು ನಮ್ಮ ಮೇಲೆ ಬರುವಾಗ ಅನೇಕರನ್ನು ನಾವು ಕ್ರಿಸ್ತನ ಕಡೆಗೆ ಸೇರಿಸ್ತೇವೆ. ಪೇತ್ರನು ಒಂದೇ ಒಂದು ಪ್ರಸಂಗದ ಮುಖಾಂತರ 3,000 ಮಂದಿಯನ್ನು ಒಂದು ದಿವಸದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಕ್ರಿಸ್ತನ ಕಡೆಗೆ ನಡೆಸ್ತಾನೆ. ಅದೇ ಅದ್ಭುತವಾದಂತಹ ಒಂದು ಸಂಘಟನೆ ಮತ್ತೆ ಮರುಕಳಿಸಿ ನಡೆಯುವಂಥದ್ದಾಗಿದೆ ಅಂತ್ಯಕಾಲದಲ್ಲಿ. ಅದನ್ನು ತಾನೇ ಮಾರ್ಕ್ ಫಿನ್ಲೆ ಅವರು ಇಲ್ಲಿ ಅದ್ಭುತವಾಗಿ ಬರುತ್ತಾರೆ. ಅಟ್ ದ ಎಂಡ್ ಆಫ್ ದ ಟೈಮ್ ದ ಹೋಲಿ ಸ್ಪಿರಿಟ್ ವಿಲ್ ಬಿ poured out in unprecedented power and the gospel will be spread rapidly to the ends of the earth. ಈ ಸುವಾರ್ತೆ ಏನಾಗುತ್ತಪ್ಪ ಅಂತಂದರೆ ಲೋಕದ ಕಡೆಯವರೆಗೂ ಕೂಡ ತಲುಪುತ್ತೆ. ಸೊ ಖಂಡಿತವಾಗ್ಲೂ ನಾವು ಗಮನಿಸಬೇಕು, ಪೇತ್ರನು ಮಾಡಿದಂತಹ ಒಂದು ಅದ್ಭುತ ಪ್ರಸಂಗದ ಮುಖಾಂತರ 3,000 ಮಂದಿ ಬಂದ ಹಾಗೆ ಈ ಅಂತ್ಯಕಾಲದಲ್ಲೂ ಕೂಡ ಅನೇಕರು ಕ್ರಿಸ್ತನ ಕಡೆಗೆ ಬರ್ತಾರೆ. ಈ ಒಂದು ಮಹಾ ಕರೆಯನ್ನು ಕೇಳಿ. ಈ ಮಹಾ ಕರೆ ಅತಿ ಶೀಘ್ರದಲ್ಲಿ ಬರಲಿಕ್ಕಿದೆ. ನಾವೆಲ್ಲರೂ ಆ ನಂತರ ನಡೀಲಿಕ್ಕೆ ಇರತಕ್ಕಂಥ ಘಟನೆಯ ಬಗ್ಗೆ ತುಂಬ ಸಂತೋಷದಿಂದ ಕಾಯ್ತಿದ್ದೇವೆ. ಇದರ ಬಗ್ಗೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಾತನಾಡೋಣ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.